ರೈತರಿಗೆ ಇಲ್ಲಿದೆ ಗುಡ್ ನ್ಯೂಸ್. ಸರ್ಕಾರದಿಂದ 2,00,000ವರೆಗೂ ಕೂಡ ಸಾಲ ಮನ್ನಾ ಮಾಡ್ತಾ ಇದ್ದಾರೆ. ಯಾರಿಗೆ, ಯಾವ ಜಿಲ್ಲೆಗೆ ಮತ್ತು ಯಾವ ಬ್ಯಾಂಕಲ್ಲಿ ಅನ್ನೋ ಕಂಪ್ಲೀಟ್ ಮಾಹಿತಿನ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ವೀಕ್ಷಕರೇ. ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ. ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು ಅನ್ನೋ ವಿಚಾರ ಕಳೆದ 1 ವರ್ಷದಿಂದಲೂ ಕೂಡ ನಮ್ಮ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ ವೀಕ್ಷಕರೇ. ಯಾಕೆಂದರೆ ಕಳೆದ ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಎದುರಾಗಿದ್ದಂಥ ಒಂದು ಭೀಕರವಾದಂಥ ಬರಗಾಲ ಪರಿಸ್ಥಿತಿ ನಮಗೆ ಗೊತ್ತೇ ಇದೆ. ಕರ್ನಾಟಕದ ಬಹುತೇಕ ಜಿಲ್ಲೆಗಳ 200ಕ್ಕೂ ಅಧಿಕ ತಾಲೂಕುಗಳನ್ನು ಬರಪೀಡಿತ ಅಂತ ಹೇಳಿ ಘೋಷಣೆನ ಮಾಡಿತ್ತು. 2023ರಲ್ಲಿ ರೈತರ ಒಂದು ವರ್ಷದ ಆರಂಭದಲ್ಲಿ ಮುಂಗಾರು ಕೈ ಕೊಟ್ಟಿರೋದ್ರಿಂದ ಸಂಪೂರ್ಣವಾಗಿ ನೆಲ ಕಚ್ಚಿತ್ತು. ಈ ಒಂದು ಕಂಡು ನಾವೆಂದೂ ಕೇಳೇ ಇಲ್ಲ. ಇಂಥ ಭೀಕರ ಬರಗಾಲಕ್ಕೆ ಸಿಲುಕಿರುವಂತಹ ರೈತರಿಗೆ ಸಹಾಯವಾಗಲಿ ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬರ ಪರಿಹಾರದ ಒಂದು ಹಣವನ್ನು ಮೂಡಿ ರೈತರ ಒಂದು ಸಮಸ್ಯೆಗೆ ಸ್ಪಂದನೆಯನ್ನು ನೀಡ್ತಾ ಇದೆ. ಇದರ ನಡುವೆ ನಮ್ಮ ರೈತರ ಒಂದು ಕೃಷಿ ಸಾಲ ಮನ್ನಾ ಮಾಡಬೇಕು ಅನ್ನೋ ಕೋರಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಎಲ್ಲೂ ಕೂಡ ರೈತರ ಸಾಲ ಮನ್ನಾ ಮಾಡೋ ವಿಚಾರಣೆ ಬಗ್ಗೆ ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ಒಂದು ಮಾತಾಗಲಿ ಒಂದು ಒಂದು ಏನು ಕೂಡ ಬಂದಿರಲಿಲ್ಲ. ಎಲ್ಲೂ ಕೂಡ ನಾವು ಕೇಳಿರಲಿಲ್ಲ. ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದು ಸಾಲ ಪಡೆದಿರುವಂಥ ರೈತರಿಗೆ ಒಂದು ಕಂಡೀಷನ್ ಮೇರೆಗೆ ಮಧ್ಯಮಾವಧಿ ಒಂದು ಸಾಲದ ಬಡ್ಡಿ ಮನ್ನಾ ಮಾಡಬೇಕು ಅಂತ ಹೇಳಿದರು. ಅದು ಕೂಡ ಗೊತ್ತಿದೆ. ಏನು ಒಂದು ಸಹಕಾರಿ ಬ್ಯಾಂಕ್ಗಳಲ್ಲಿ ಬಡ್ಡಿ ಸ್ವಲ್ಪ ಮನ್ನಾ ಮಾಡಬೇಕು ಅಂತೇಳಿ ಹೇಳಿದರು. ಆದರೆ ಯಾವುದೇ ಬ್ಯಾಂಕ್ ಅಥವಾ ಒಂದು ಬ್ಯಾಂಕೇತರ ಹಣಕಾಸು ಸಂಸ್ಥೆಯಲ್ಲಿ ಲೇವಾದೇವಿಯಲ್ಲಿ ಎಲ್ಲೇ ಆಗಲಿ ನೀವು ಹಣವನ್ನು ಪಡೆದಿರೋಂಥ ರೈತರಿಗೆ ಮರುಪಾವತಿ ಇವತ್ತಲೇ ನೀನು ಮರುಪಾವತಿನ ಮಾಡಬೇಕು, ಈಗಲೇ ಮಾಡಬೇಕು ಅಂಥೇಳಿ ಒತ್ತಾಯನ ಮಾಡಬಾರ್ದು ಅಂತೇಳಿ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಹೇಳಿಕೆ ಕೂಡ ನೀಡಿತ್ತು. ಈ ಒಂದು ಬರಕ್ಕೆ ತತ್ತರಿಸಿ ಹೋಗಿದ್ದಾರೆ ಜನರು, ನೀವು ಹಣಕ್ಕೆ ಒತ್ತಾಯ ಮಾಡಬಾರ್ದು ಅಂತ ಹೇಳಿದರು. ಇನ್ನು ಇದರ ಬೆನ್ನಲ್ಲೇ ಲೋಕಸಭಾ ಚುನಾವಣೆ ಕೂಡ ಆರಂಭ ಇರೋದ್ರಿಂದ ಕೇಂದ್ರದಲ್ಲಿ ಪ್ರಣಾಳಿಕೆ ಕೂಡ ಬಂತು. ಒಂದು ಕೇಂದ್ರದ ಒಂದು ಕೃಷಿ ಸಾಲ ಮನ್ನಾ ಬಗ್ಗೆ ಒಂದು ಸಿಹಿ ಸುದ್ದಿ ನಾವು ಕೇಳಿ ಬರ್ತಾ ಇದೆ. ಅದೇನಂತ ಅಂದರೆ ಕೃಷಿ ಸಾಲ ಮನ್ನಾ ಆಗಿದೆ. ಎಲ್ಲಿ? ನಮ್ಮ ನೆರೆಯ ರಾಜ್ಯದಲ್ಲಿ ಕೃಷಿ ಸಾಲ ಮನ್ನಾ ಮಾಡಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ಆಗಿರುವಂಥ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಗೆ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಅಲ್ಲಿ ರೈತರ 2,00,000ವರೆಗೂ ಕೂಡ ಕೃಷಿ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಇದು ನಮ್ಮ ಪಕ್ಕದ ರಾಜ್ಯ ಆಗಿದೆ. ನಮಗೂ ಕೂಡ ಏನಾದರೂ ಈ ನಿರೀಕ್ಷೆಗಳನ್ನ ನಾವು ಕೂಡ ಇಟ್ಕೊತಾ ಇದ್ದೀವಿ. ಆದರೆ ಆ ಭಾಗದ ರೈತರಿಗೆ ಇದೊಂಥರ ಸಮಾಧಾನಕರ, ತೃಪ್ತಿಕರವಾದಂಥ ಒಂದು ನೆಮ್ಮದಿ ತರುವಂಥ ಒಂದು ವಿಚಾರವಾಗಿ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಕೂಡ ಅಲ್ಲಿನ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನಮಗೆ ಯಾವುದೇ ಕಾರಣಕ್ಕೂ ಕೃಷಿ ಮಾಡುವಂಥ ರೈತರು ಕಣ್ಣೀರು ಹಾಕಬಾರ್ದು ಅನ್ನೋದೇ ನಮ್ಮ ಪಕ್ಷದ ಧ್ಯೇಯ. ಅದಕ್ಕೋಸ್ಕರ ನಾವು ರೈತರ ಒಂದು ಸಾಲ ಮನ್ನಾ ಮಾಡಿದ್ದೇವೆ. ತೆಲಂಗಾಣದಲ್ಲಿ ನಮ್ಮ ರಾಜ್ಯದಲ್ಲಿ 2,00,000ಕ್ಕೂ ಅಧಿಕ ಬ್ಯಾಂಕಲ್ಲಿ ಸಾಲವನ್ನು ತೆಗೆದುಕೊಂಡವರಿಗೆ ಮನ್ನಾ ಮಾಡಿದ್ದೇವೆ ಎಂದು ಘೋಷಣೆನ ಮಾಡಿದ್ದಾರೆ. ಬಳಿಕ ಅವರು ಮಾಧ್ಯಮಗಳೊಂದಿಗೂ ಕೂಡ ಮಾತನಾಡಿ ನಮ್ಮ ಹಿರಿಯ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಕೂಡ ನಮಗೆ ಭರವಸೆನ ಕೊಟ್ಟಿದ್ದರು. ರಾಹುಲ್ ಗಾಂಧಿಯವರು ಕೂಡ ಹೇಳಿದರು, ಸಾಲವನ್ನು ಮಾಡ್ತೀವಿ, ನಾವು ಯಾವಾಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತವಾಗ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಈಗ ಅದರ ಪರವಾಗಿ ಈಗ ಸಾಲವನ್ನು ಮನ್ನಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕೆಲವು ಕಂಡೀಷನ್ಗಳು ಕೂಡ ಒಳಪಟ್ಟು ಡಿಸೆಂಬರ್ 12, 2018ರಂದು ನಮ್ಮ ಕೃಷಿ ಉದ್ದೇಶಕ್ಕಾಗಿ ಅವತ್ತಿಂದ ಯಾರು ಸಾಲ ತೆಗೆದುಕೊಂಡಿದ್ರು, 18ರಿಂದ ಯಾರು ಸಾಲ ತಗೊಂಡಿದ್ರು ಅಂಥವರೆಲ್ಲ ಕೂಡ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಒಂದೇ ಒಂದು ಬಾರಿ ಒಂದೇ ಟೈಮ್ಗೆ ಮನ್ನಾ ಆಗಿದೆ. ಸುಮಾರು 31,000 ಕೋಟಿ ಅಧಿಕ ಬಜೆಟ್ ಬೇಕಾಗಿದೆ ಅಂತೇಳಿ ಅಂದಾಜಿಸಲಾಗಿದೆ. 47 ಲಕ್ಷಕ್ಕೂ ಅಧಿಕ ರೈತರಿಗೆ ಲಾಭ ಆಗ್ತಾ ಇದೆ ವೀಕ್ಷಕರೇ. ಇದು ತುಂಬ ಈ ರೇವಂತ್ ರೆಡ್ಡಿಯವರ ಈ ಒಂದು ಯೋಚನೆ ನಿಜಕ್ಕೂ ಕೂಡ ತುಂಬ ರೈತರಿಗೆ ಹಸನ್ಮುಖಿ ಆಗಿರುವಂಥ ವಿಷಯ. ಇದು ಪಕ್ಕದ ರಾಜ್ಯ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲೂ ಕೂಡ ಈ ಯೋಚನೆಯನ್ನು ಜಾರಿಗೆ ತೆಗೆದುಕೊಂಬಂದು ಏನಾದರೂ ರೈತರ ಸಾಲ ಮನ್ನಾ ಮಾಡಿದ್ರೆ ನಿಜಕ್ಕೂ ಕೂಡ ನಮ್ಮ ರೈತರು ಖುಷಿ ಪಡ್ತಾರೆ, ನಮ್ಮ ರೈತರು ಕೂಡ ನೆಮ್ಮದಿಯ ಜೀವನ ಮಾಡ್ತಾರೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಸರ್ಕಾರ ಕೂಡ ಯೋಚನೆ ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ಇನ್ನೂ ಕೂಡ ಅಪ್ಡೇಟ್ಸ್ನ ತೊಗೊಂಬರ್ಬೋದು. ಇದೇ ರೀತಿಯ ಮಾಹಿತಿನ ನಾನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದಗಳು.